ಬ್ಲಡ್ ಪ್ರೆಷರ್ ಇರೋರು ರೆಗ್ಯುಲರ್ ಚೆಕಪ್ಸ್ಗೆ ಹೋಗ್ತಾರೆ. ಸೊ ಎಷ್ಟು ದಿನಕ್ಕೊಂದ್ಸಲ ಅಥವಾ ತಿಂಗಳಿಗೆ ಎಷ್ಟು ಬಾರಿ ಇವರು ಚೆಕಪ್ಪನ್ನು ಮಾಡಿಸ್ಕೊಂಡ್ರೆ ಸೂಕ್ತ? ಆ ಪದೇ ಪದೇ ಚೆಕಪ್ ಮಾಡುವಷ್ಟು ಅಪಾಯ ಯಾವುದೂ ಇಲ್ಲ. ಯಾಕಂದರೆ ಅದು 1 ಸೆಕೆಂಡ್ನಲ್ಲಿ 2 ಸೆಕೆಂಡ್ನಲ್ಲಿ ಚೆಕ್ ಮಾಡಿದರೆ 2 ರೀಡಿಂಗ್ ಬರಬೇಕು ನೀನು ನಿಜವಾಗಿ ಜೀವದಲ್ಲಿದ್ದರೆ. ಹಾಗಾಗಿ ಒಂದೇ ರೀಡಿಂಗ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೆಚ್ಚು ಸಲ ಚೆಕ್ ಮಾಡಿದಷ್ಟು ಹೆದರಿಕೆ ಹೆಚ್ಚು. ಇವತ್ತು ಹೆಚ್ಚಾಯ್ತು, ನಾಳೆ ಹೆಚ್ಚಾಯ್ತು, ಇದು ಬೆಳಗ್ಗೆ ಹೆಚ್ಚಾಯ್ತು, ಸಂಜೆ ಹೆಚ್ಚಾಯ್ತು. ನನ್ನ ಹತ್ರ ಕೇಳಿದರೆ ವರ್ಷಕ್ಕೊಮ್ಮೆ ಕೂಡ ಚೆಕ್ ಮಾಡಬೇಕು ಅಂತಿಲ್ಲ. ಅದರಲ್ಲಿ ನೀ ಯಾವುದನ್ನು ಆ ಕಾಯಿಲೆ ನಮಗೆ ಉಪದ್ರ ಕೊಡದೆ ನಾವು ಅದಕ್ಕೆ ಉಪದ್ರ ಕೊಡಲಿಕ್ಕೆ ಹೋಗಬಾರ್ದು. ನಾಯಿ ನಮಗೆ ಕಚ್ಚಿದರೆ ಮಾತ್ರ ಅದಕ್ಕೆ ಉಪದ್ರ ಮಾಡಬೇಕು. ಹೋಗ್ತಾ ಇರುವ ನಾಯಿಗೆ ಹೋಗಿ ಕಚ್ಚಿದರೆ ಅದು ತಿರುಗಿ ಕಚ್ತದಲ್ವ. ಡಾಕ್ಟರ್, ಇನ್ನು ಈ ಬ್ಲಡ್ ಪ್ರೆಷರು ಕೂಡ ಹೆರಿಡಿಟಿಯಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಇವಾಗ ತಾಯಿಗೆ ಬ್ಲಡ್ ಪ್ರೆಷರ್ ಇದ್ದರೆ ಮಗಳಿಗೆ ಬರುತ್ತೆ, ತಂದೆಗಿದ್ರೆ ಮಗಳಿಗೆ ಬರುತ್ತೆ ಅಂತ ಅದಕ್ಕೂ ಕೂಡ ಅದೊಂದು ಲೇಬಲ್ ಅಂಟಿಸ್ಬಿಟ್ಟಿದ್ದಾರೆ. ಮುಂಚೆ ಯಾವುದೋ ಒಂದು ಇದರಲ್ಲಿ ಸಕ್ಕರೆ ವಿಷಯ ನೀ ಇದೇ ಪ್ರಶ್ನೆ ಕೇಳಿದ್ಯಾ, ಅದೇ ಉತ್ತರ ಇದಕ್ಕೂ ಅನ್ವಯ ಆಗ್ತದೆ. ಅಂದರೆ ಈ ಹೆರಿಡಿಟಿ ಅಂತ ಹೇಳುವುದನ್ನು ನಾವಿನ್ನು ಮರೆತು ಬಿಡಬೇಕು. ಹೆರಿಡಿಟಿ ಇಲ್ಲ, ಈಗ ಜೆನೆಟಿಕ್ಸ್ ಹೋಗಿದೆ, ಈಗ ಎಪಿಜೆನೆಟಿಕ್ಸ್ ಬಂದಿದೆ. ಎಪಿಜೆನೆಟಿಕ್ಸ್ನಲ್ಲಿ ಎನ್ವೈರ್ನ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಡಾರ್ವಿನ್ ಮುಖ್ಯ ಅಲ್ಲ, ಲೆಮಾರ್ಕ್ ಮುಖ್ಯ. ಡಾರ್ವಿನ್ನಿಂದ ಲೆಮಾರ್ಕ್ ಸತ್ಯ ಅಂತ ಡಾರ್ವಿನ್ ಅಜ್ಜನೇ ಹೇಳಿದ್ದಾನೆ. ಎರಾಸ್ಮಸ್ ಅಂತಿದ್ದ, ಅವನು ಹೇಳಿದ ಡಾರ್ವಿನಿಗೆ, ನೋಡು ನೀನು ಇದೆಲ್ಲ ಮಾಡ್ತೀಯಾ, ಇದರ ಸತ್ಯ ಇಲ್ಲ. ಆ ಲೆಮಾರ್ಕ್ ಅಂತ ಒಬ್ಬ ಇದ್ದಾನೆ ಪಾಪ, ಅವನು ಸತ್ಯ ಹೇಳ್ತಾ ಇದ್ದಾನೆ, ನಿನ್ನಿಂದಾಗಿ ಅವನನ್ನು ಯಾರೂ ಕೇಳ್ತಾ ಇಲ್ಲ ಅಂತ ಅಜ್ಜನೇ ಹೇಳಿದ್ದ. ಆದರೆ ಇವನು ಕೇಳಲಿಲ್ಲ. ಇವನು ಯಾಕೆಂದರೆ ಇವರಿಗೆ ಆವಾಗ ದೊಡ್ಡ ಡಾರ್ವಿನ್ ಡಾರ್ವಿನ್ ಡಾರ್ವಿನ್. ಇವತ್ತು ಡಾರ್ವಿನಿಸ್ ಇದ್ದಾರೆ, ನಿಯೋ ಡಾರ್ವಿನಿಸ್. ಅವರಿಗೆ ಡಾರ್ವಿನಿಸಮ್ ಮಾರಿಯೇ ಹಣ ಆಗಬೇಕು. ಅದರಿಂದ ಈಗಲೂ ಕೂಡ ನೀನು ಹೋದರೆ ಜೆನೆಟಿಕ್ ಎಂಜಿನಿಯರಿಂಗ್, ಜೆನೆಟಿಕ್ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ನಿನಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ನಿನ್ನ ಹಾಗೆ ಒಂದು ಬ್ಯೂಟಿಫುಲ್ ಹುಡುಗಿ ಇದ್ಲು, ಅವಳ ಹೆಸರು ಎಂಥದ್ದು, ಅವಳ ಹೆಸರು ಅಮೇರಿಕದ ದೊಡ್ಡ ಆ್ಯಕ್ಟ್ರೆಸ್ ಅವಳು. ಅವಳಿಗೆ ಅವಳ ಆಂಟಿಗೆ ಕ್ಯಾನ್ಸರ್ ಉಂಟು ಅಂತ ಅವಳದ್ದು ಬ್ರೆಸ್ಟ್ ತೆಗೆದರು. ಆ್ಯಂಜಲಿನಾ ಜೋಲಿ. ಈ ಆ್ಯಂಜಲಿನಾ ಜೋಲಿದ್ದು ಬ್ರೆಸ್ಟ್ ತೆಗೆದವಾಗ ನಾನೊಂದು ಆರ್ಟಿಕಲ್ ಬರೆದೆ, ಪಾಪ ಅಷ್ಟು ಒಳ್ಳೆಯದು ಒಂದು ಬ್ರೆಸ್ಟನ್ನು ತೆಗೆದುಬಿಟ್ಟಿರಲ್ಲ ಅಂತ. ಆದರೆ 2 ಜನ ವ್ಯಾಪಾರ ಮಾಡಿಕೊಂಡ್ರು. ಬ್ರೆಸ್ಟ್ ತೆಗೆಯುವ ಸರ್ಜನಿಗೊಂದು ವ್ಯಾಪಾರ, ರೀಕನ್ಸ್ಟ್ರಕ್ಟ್ ಮಾಡುವ ಸರ್ಜನಿಗೆ ಇನ್ನೊಂದು ವ್ಯಾಪಾರ. ಹಾಗಾಗಿ ಅವಳಿಗೆ ಬ್ರೆಸ್ಟ್ ನೋಡಲಿಕ್ಕೆ ನೀನು ನೋಡುವಾಗಲೂ ಒಳ್ಳೆ ಬ್ರೆಸ್ಟ್ ಉಂಟು, ಅದು ಅವಳದಲ್ಲ. ಈಗ ಏನಾಯಿತು, ಅದಕ್ಕೆ ಪ್ರಾಬ್ಲಮ್ ಆಯಿತು, ಎಲ್ಲ ಆಯಿತು. ಈಗ ಇನ್ನೊಂದು ಡಾಕ್ಟ್ರ್ ಹೇಳಿದ್ದಾರೆ, ಅವಳ ಅಜ್ಜಿಗೆ ಯೂಟ್ರಸ್ನ ಕ್ಯಾನ್ಸರ್ ಇತ್ತು, ಇವಳಿಗೆ ಬರ್ಬೋದು ಅಂತ ಯೂಟ್ರಸ್ ತೆಗೆದರು. ಇನ್ನೊಬ್ರು ಹೇಳಿದರು, ಇಲ್ಲ ನಿಮ್ಮ ಪಿಜ್ಜಿಗೆ ಓವರಿಯಲ್ಲಿ ಕ್ಯಾನ್ಸರ್ ಇತ್ತು, ಅದನ್ನು ತೆಗೆದರು. ಅದಕ್ಕೊಂದು ಆರ್ಟಿಕಲ್ ಬರ್ತೇನೆ ನಾನು. ಈ ರೀತಿಯಲ್ಲಿ ಎಲ್ಲ ಡಾಕ್ಟ್ರನ್ನು ಕೇಳಲಿಕ್ಕೆ ಹೋದರೆ ಆ್ಯಂಜಲಿನಾ ಜೋಲಿ ಕಡೆಗೆ ಎಲುಬು ಮತ್ತು ಚರ್ಮ ಮಾತ್ರ ಉಳಿತದೆ ದೇಹದಲ್ಲಿ ಅಂತ ಇದ್ದಾಳೆ. ಅವಳೀಗ ಸತ್ತೋಗಲಿಲ್ಲ ಇಷ್ಟವರೆಗೆ. ಹೌದು. ಆದ್ದರಿಂದ ಇದು ಕಷ್ಟ ಏನು ಗೊತ್ತಾ, ನಮಗೆ ನಾವು ಇವರೆಲ್ಲ ಹೇಳಿದ್ದನ್ನು ಕೇಳಿದರೆ ಅವರ ವ್ಯಾಪಾರಕ್ಕೆ ಯಾವುದೆಲ್ಲ ಒಳ್ಳೆಯದು ಅವರು ಹೇಳ್ತಾರೆ, ಅದೆಲ್ಲ ಸತ್ಯ ಅಂತ ನಾವು ಎಣಿಸಬಾರ್ದು. ಎಲ್ಲ ಕಣ್ಣಿಗೆ ತೋರಿದು ಬಿಳಿಯಾದ್ದೆಲ್ಲ ಹಾಲು ಅಂತ ಕುಡಿದ್ರೆ ಕೆಲವು ಸಲ ವಿಷ ಕೂಡ ಕುಡಿದಾಗ ಆಗ್ತದೆ. ಸೊ ನಮ್ಮನ್ನು ಸ್ವಲ್ಪ ಬುದ್ಧಿವಂತಿಕೆಯನ್ನು ಆಲೋಚನೆ ಮಾಡಬೇಕು. ನಿಮ್ಮ ಒಂದು ಇದಕ್ಕೆ ನಾಯಿಗೆ ಕಾಯಿಲೆ ಬಂದರೆ ಅದು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ಆ ತೋಟಕ್ಕೆ ಹೋಗಿ ಯಾವುದಾದ್ರೂ ಒಂದು ಹುಲ್ಲು ತಿಂತದೆ. ಇದು ನ್ಯಾಚುರಲ್ ಇನ್ಸ್ಟಿಂಕ್ಟ್, ಇದಕ್ಕೆ ಹೇಳೋದು ಇಂಟ್ಯೂಷನ್ ಅಂತ. ಈ ಇಂಟ್ಯೂಷನ್ ನನಗೂ ನಿನಗೂ ಇತ್ತು ಶಾಲೆಗೆ ಹೋಗುವವರೆಗೆ. ಶಾಲೆಗೆ ಹೋಗಲಿ ಅಲ್ಲಿ ಕೊಂದರು, ಎಲ್ಲ ಹೇಳಿದರು, ಇಲ್ಲ ಇದೆಲ್ಲ ಇಂಟ್ಯೂಷನ್ ಅಲ್ಲ, ನಾವು ಹೇಳೋದು ಪುಸ್ತಕದ ಬದನೆಕಾಯೇ ಸತ್ಯ ಅಂತ. ಅಲ್ಲಿಂದ ನಾವು ಹಾಳಾಗಿದ್ದೇವೆ. ಆದ್ದರಿಂದ ನಾವು ಈಗ ಅದನ್ನು ತೆಕ್ಕೊಳ್ಳೋದಿಲ್ಲ. ನಾವು ಎಲ್ಲಿ ಹೋಗ್ತೇವೆ, ಡಾಕ್ಟ್ರ್ ಹತ್ರ ಹೋಗ್ತೇವೆ, ಅವರದು ವಿಷ ಕೊಡ್ತಾರೆ. ಆದ್ದರಿಂದ ನಾವು ಕೊಟ್ಟ ಎಲ್ಲ ಔಷಧಿಗಳು ನನ್ನ ಶಬ್ದ ಎಲ್ಲ ನೆನಪಿಟ್ಕೊ, ನಾವು ಕೊಡುವ ಎಲ್ಲ ಔಷಧಿಗಳು ದೇಹ ರಿಜೆಕ್ಟ್ ಮಾಡ್ತದೆ, ಅದು ಲಿವರಿಗೆ ಕಳಿಸ್ತದೆ. ಇದು ಏನೋ ವಿಷ ಬಂದಿದೆ ಒಳಗೆ, ನೋಡು ಇದನ್ನು ಪರೀಕ್ಷೆ ಮಾಡಿ ನೋಡು, ಇದ್ರೆ ಹಾಳು ಮಾಡು ಅಂತ. ಸೊ ಔಷಧಿ ತೆಕ್ಕೊಂಡು ಕೂಡಲೇ ಲಿವರ್ ಹಾಳಾಗ್ತದೆ. ಅಲ್ಲಿ ಲಿವರ್ನಿಂದ ಹಾಳಾಗಿ ಬಂದು ಏನಾದರೂ ಬಂದರೆ ಮಾತ್ರ ಅದು ಪರಾಕ್ರಮ ಮಾಡೋದು. ಆ ಪರಾಕ್ರಮ ಎಲ್ಲ ಸೈಡ್ ಇಫೆಕ್ಟ್ ಮಾತ್ರ. ಹಾಗಿದ್ರೆ ನೀನು ಹೇಳ್ಬೋದು, ಇಲ್ಲ ಔಷಧಿ ತೆಕ್ಕೊಂಡು ಗುಣ ಆಗ್ತಾರಲ್ವ. ಹೌದು, ಯಾಕೆ? ಔಷಧಿ ಮೇಲೆ ನಂಬಿಕೆ ಇದ್ದರೆ ಗುಣ ಆಗ್ತದೆ. ಇದಕ್ಕೆ ಹೇಳೋದು ಪ್ಲೆಸಿಬೋ ಇಫೆಕ್ಟ್ ಅಂತ. ಎಲ್ಲಿವರೆಗೆ ಅಂದರೆ ದೊಡ್ಡ ನೋವು, ಕ್ಯಾನ್ಸರ್ನಂಥ ನೋವು, ಆ ನೋವಿಗೆ ದೊಡ್ಡ ಮದ್ದೆಂಥದ್ದು ಮಾರ್ಫಿಯಾ, ಆಪಿಮ್. ಇದನ್ನು ಡ್ರಿಪ್ ಕೊಟ್ಟು ಪೇಷಂಟಿಗೆ ಹೇಳಿದರು ಡಾಕ್ಟ್ರು, ಇದು ಆಪಿಮ್ ಅಲ್ಲ, ಇದು ಖಾಲಿ ಒಂದು ಇದು ವೈಟಮಿನ್ ನಾವು ಕೊಡೋದು ಅಂತ. ಅದನ್ನು ನಂಬಿದವರಿಗೆ ಯಾರಿಗೂ ನೋವು ಹೋಗಲಿಲ್ಲ. ಇನ್ನೊಂದು ಅದೇ ಪೇಷಂಟನ್ನು ಕೊಂಡೋಗಿ ಇನ್ನೊಂದು ಕಡೆಯಲ್ಲಿ ಉಪ್ಪು ನೀರು ಇಂಜೆಕ್ಷನ್ ಕೊಟ್ಟರು, ಡಿಸ್ಟಿಲ್ ವಾಟರ್ ಇಂಜೆಕ್ಷನ್ ಆಗಿ ಕೊಟ್ಟು ಹೇಳಿದರು ಇದು ಅಪೀಮು. ಅವನದು ಕೂಡಲೇ ನೋವಾಯಿತು. ಹಾಗಾಗಿ ನೋವು ಹೋಗೋದು ನಾವು ಕೊಟ್ಟ ಔಷಧಿಯಿಂದ ಅಲ್ಲ, ನಮ್ಮ ಮೇಲಿನ ನಂಬಿಕೆಯಿಂದ. ಅದೇ ನಾನು ವೈದ್ಯರಿಗೆ ಕೈ ಮುಗಿದು ಹೇಳೋದು, ನಮ್ಮ ಮೇಲಿರುವ ನಂಬಿಕೆಯನ್ನು ಹಾಳು ಮಾಡಿಕೊಳ್ಬೇಡಿ, ಜನರಿಗೆ ನಮ್ಮಲ್ಲಿರುವ ಗೌರವವನ್ನು ಇಳಿಸಿಕೊಳ್ಳಿ,
ಇನ್ನೂ ಡಾಕ್ಟ್ರಿಗೆ ಒಂದು ನೊಬೆಲ್ ಪ್ರೊಫೆಷನ್ ಅಂತ ಉಂಟು, ಆದರೆ ಗೌರವ ಇರಲಿ, ಇದನ್ನು ನಾವು ಹಾಳು ಮಾಡಿಕೊಳ್ಳೋದು ಬೇಡ ಅಂತ ಹೇಳೋದು. ಓಕೆ ಡಾಕ್ಟರ್, ಈಗ ಔಷಧಿ ತಗೊಳ್ಳೋದೇ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ? ಅದೇ ಲೈಫ್ ಸ್ಟೈಲ್ ಚೇಂಜ್, ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್. 1733 ಒಬ್ಬ ದೊಡ್ಡ ಮೇಧಾವಿ ಒಂದು ಪುಸ್ತಕ ಬರೆದಿದ್ದ, ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್. ಅವನ ಹೆಸರು ಚಾರ್ಲ್ಸ್ ಶ್ಮಿಟ್ಸ್ ಅಂತ. 1733 ಅವನು ಬರೆದ ಬ್ಲಡ್ ಪ್ರೆಷರ್ನ ವಿಷಯ. ಅವನು ಆವಾಗ ಬ್ಲಡ್ ಪ್ರೆಷರ್ ಪೆಟ್ಟಿಗೆ ಇರಲಿಲ್ಲ. ಐ ಹ್ಯಾವ್ ಸೀನ್ ಪೇಷಂಟ್ಸ್ ವಿತ್ ಸ್ಪ್ಯಾಸ್ಟಿಕ್ ಕನ್ಸ್ಟ್ರಿಕ್ಷನ್ ಆಫ್ ವ್ಯಾಸ್ಕ್ಯುಲರ್ ಬೆಡ್ ಆ್ಯಂಡ್ ವೆಹಿಮೆಂಟ್ ಎಜಿಟೇಷನ್ ಆಫ್ ಮೈಂಡ್. ಇಂಥವರಿಗೆ ಬ್ಲಡ್ ಪ್ರೆಷರ್ ಬರೋದು. ಆ್ಯಂಡ್ ದ ಟ್ರೀಟ್ಮೆಂಟ್ ಈಸ್ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್, ಮನಸ್ಸಿಗೆ ಸಮಾಧಾನ, ಚೇಂಜ್ ಆಫ್ ಮೋಡ್ ಆಫ್ ಲಿವಿಂಗ್, ಆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ರ್ಯಾಟ್ ರೇಸ್ ಹಿಂದೆ ಹೋಗಬಾರ್ದು. ಮತ್ತು ನಾನು ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತ ಎಣಿಸಬಾರ್ದು. ಮತ್ತು ಆಹಾರದಲ್ಲಿ ಆದಷ್ಟು ಕಮ್ಮಿ ತಿಂದು, ಉಪ್ಪು ಗಿಪ್ಪೆಲ್ಲ ಕಮ್ಮಿ ತಿಂದರೆ ಬ್ಲಡ್ ಪ್ರೆಷರ್ ತನ್ನಷ್ಟಕ್ಕೆ ಹೋಗ್ತದೆ. ಈಗ ನಮಗೇನು ಗೊತ್ತುಂಟು ಅಂದರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗಲಿಕ್ಕೆ ಬಹಳ ದೊಡ್ಡದು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ, ಯೋಗ. ಈಗ ಉಪ್ಪನ್ನು ಕಡಿಮೆ ಸೇವಿಸಬೇಕು ಅಂತ ಹೇಳಿದ್ರಿ. ಒಳ್ಳೆಯದು, ಉಪ್ಪು ಕಡಿಮೆ ಸೇವಿಸಬೇಕು, ಅದರ ಹತ್ರ ಉಪ್ಪು ಬಿಡಬೇಕು ಅಂತ ಹೇಳಿಲ್ಲ ನಾನು. ಯಾಕೆಂದರೆ ಈಗ ನಮಗೇನು ಗೊತ್ತಾಗಿದೆ ಅಂದರೆ ಉಪ್ಪು ಬಿಡುವುದರಿಂದ ತುಂಬ ಲಾಭ ಇಲ್ಲ. ಅದು ಮಾತ್ರ ಅಲ್ಲ, ಉಪ್ಪು ತುಂಬ ಕಮ್ಮಿ ಆದರೆ ಸಾವು ಹೆಚ್ಚು. ಈಗ ಎಷ್ಟೋ ಜನರಿಗೆ ಹೇಳ್ತೀವಿ ಅವ್ರಿಗೆ ಉಪ್ಪು ಕಡಿಮೆ ಆಗಿದೆ ಅಂತ ICU ಅಡ್ಮಿಟ್ ಆಗಿದ್ದಾರೆ ಅಂತ. ಇಂಥ ಕಾಯಿಲೆ ನಾನು ಚಿಕ್ಕವನಿರುವಾಗ ನೋಡಲಿಲ್ಲ. ಈಗ ಹೊಸ್ತಿ ಯಾಕೆ ಅಂದರೆ ನಾವು ಉಪ್ಪು ತಿನ್ನಬೇಡಿ ಅಂತ ಹೇಳೋದು ಜನರಿಗೆ, ಅವರು ನಿಜವಾಗಿ ಉಪ್ಪು ಇಡ್ತಾರೆ. ಅದರ ನಂತರ ನಾವು ಉಪ್ಪು ಹೊರಗೆ ಹೋಗ್ಲಿಕ್ಕೆ ಮದ್ದು ಕೊಡೋದು. ಸೊ ಉಪ್ಪೇ ಇಲ್ಲ, ಉಪ್ಪು ಇಲ್ಲದೇ ಮನುಷ್ಯ ಸಾಯ್ತಾನೆ. ಡಾಕ್ಟರ್, ಇನ್ನು ಲೋ BP ತುಂಬ ಅಪಾಯಕಾರಿ ಅಂತ ಹೇಳ್ತಾರೆ. ಲೋ BP ಭಾಳ ಒಳ್ಳೆಯದು, ಏನು ತೊಂದರೆ ಇಲ್ಲ, ಅದಕ್ಕೆ ಅಪಾಯಕಾರಿ. ಲೋ BP ಅಂತ ಇಲ್ಲಮ್ಮ, BP ಏನು ಅಂತ ನಮ್ಗೆ ಗೊತ್ತಿಲ್ಲ. ಲೋ BP ಅಂತದ್ದು ಭಾಳ ದೊಡ್ಡ ಟೆನ್ನಿಸ್ ಪ್ಲೇಯರ್ ಇದ್ದ, ಬ್ಯಾನ್ ಬಾರ್ಗ್ ಅಂತ, ಕೇಳಿದೆಯಾ? ಬಾರ್ಗಿದ್ದು ಬ್ಲಡ್ ಪ್ರೆಷರ್ 60 ಮತ್ತು 40. ಅವನಿಗೆ ಸತ್ತೋಗಿದ್ದಾನ? ಇಲ್ಲ. ನಮ್ಮಲ್ಲಿ ಒಬ್ಬ ದೊಡ್ಡ ಡಾಕ್ಟ್ರ್ ಇದ್ದರು ಬೆಂಗಳೂರಿನಲ್ಲಿ. ಇವರು ನನಗೆ 40 ವರ್ಷದಿಂದ ನನ್ನ ಹತ್ರ ಬರ್ತಾಯಿದ್ರು, ಬ್ಲಡ್ ಪ್ರೆಷರ್ ಲೋ ಅಂತ ಅವ್ರಿಗೆ ಹೇಳಿ ಹೆದರಿಸಿದ್ದಾರೆ. ಅವರ ಹೆಸರು RM ವರ್ಮಾ ಅಂತ. ಅವರು ನಿಮ್ಹ್ಯಾನ್ಸನ್ನು ಸ್ಟಾರ್ಟ್ ಮಾಡಿದ್ದವರು, ಬಹಳ ದೊಡ್ಡ ಸರ್ಜನ್, ಭಾಳ ದೊಡ್ಡ ನ್ಯೂರೋ ಸರ್ಜನ್. ಅವರಿಗೆ ಯಾವಾಗಲೂ ಬ್ಲಡ್ ಪ್ರೆಷರ್ 90 ಮತ್ತು 40. ಅವ್ರು ಬರೋದು ನನ್ನ ಹತ್ರ, ಅವರು ಮಲಯಾಳಿಯವರು, ಅವರು ಕುಯ್ ಮಾತಾಡೋದು. ಅವ್ರು ಹೇಳೋದು ನನಗೆ, ಬಂದು ಹೇಳೋದು ಬ್ಲಡ್ ಪ್ರೆಷರ್ಗೆ ಬಂತ. ನಾನು ಹೇಳೋದು, ನಿಮಗೆ ಏನಾಗೋದಿಲ್ಲ, ನೀವು ಸಾಯೋದೇ ಇಲ್ಲ, ಭಾಳ ಒಳ್ಳೇದು, ಹೀಗೆ ಇರಿ ಅಂತ. 8 ಗಂಟೆ ಆಪರೇಷನ್ ಮಾಡ್ತಾರೆ, ಮತ್ತೆ ಬ್ಲಡ್ ಪ್ರೆಷರ್ ಲೋ ಅಂತ ಬೊಬ್ಬೆ ಹೊಡಿತಾರೆ. ಅದು ಏನಾಗೋದಿಲ್ಲ ನಿಮಗೆ. ಡಾಕ್ಟರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ನನ್ನ ಫ್ರೆಂಡ್ಸು ಲೋ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ತಗೋತಿದ್ದಾರೆ. ನಿನ್ನ ಫ್ರೆಂಡ್ಸಿಗೆ ಹೇಳು, ಲೋ ಬ್ಲಡ್ ಪ್ರೆಷರ್ ಇದ್ದಷ್ಟು ಹೆಚ್ಚು ಬದುಕ್ತೀರಾ, ಒಳ್ಳೆಯದು ನಿಮಗೆ ಸ್ಟ್ರೆಸ್ಸೇ ಇಲ್ಲ ಜೀವನದಲ್ಲಿ, ಹಾಗಾಗಿ ಅದನ್ನು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳೋದು. ಲೋ ಬ್ಲಡ್ ಪ್ರೆಷರ್ ಅದೊಂದು ಕಾಯಿಲೆ ಇಲ್ಲ. ಧನ್ಯವಾದ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಬ್ಲಡ್ ಪ್ರೆಷರ್ ಬಗ್ಗೆ, ಬ್ಲಡ್ ಪ್ರೆಷರ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಔಷಧಿ ಇಲ್ಲದೇ ಅದಕ್ಕೆ ಯಾವ ರೀತಿಯಾದಂಥ ಒಂದು ಸೊಲ್ಯೂಷನ್ ಇದೆ, ಜೊತೆಗೆ ಹೆಲ್ದಿ ಡಯಟ್ ಮತ್ತು ಹೆಲ್ತನ್ನು ತುಂಬ ಒಳ್ಳೆ ರೀತಿಯಾಗಿ ಕಾಪಾಡಿಕೊಳ್ಳೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ BP ದೂರ ಇರಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ಲಡ್ ಪ್ರೆಷರ್ ಬಗ್ಗೆ? ಎಲ್ಲ ಮಿತ್ಸನ್ನು ಬಿಟ್ಟು ಮನಸ್ಸನ್ನು ಸಮಾಧಾನದಲ್ಲಿಟ್ಟುಕೊಂಡು ಜೀವನ ಶೈಲಿ ದಿನಚರಿ ಬದಲು ಮಾಡಿಕೊಂಡ್ರೆ, ಎಲ್ಲರನ್ನು ಪ್ರೀತಿ ಮಾಡಿದರೆ ಬ್ಲಡ್ ಪ್ರೆಷರ್ ನಿಮ್ಮನ್ನು ಬಾಧಿಸುವುದಿಲ್ಲ. ಮತ್ತು ಬ್ಲಡ್ ಪ್ರೆಷರ್ ವಿಷಯದಲ್ಲಿ ನಿಮಗೆಷ್ಟು ಮಿತ್ಸುಂಟ, ಈ ವೈದ್ಯ ಲೋಕಕ್ಕೂ ಅಷ್ಟೇ ಮಿಸ್ಟುಂಟು, ವಿಜ್ಞಾನಕ್ಕೂ ಅಷ್ಟೇ ಮಿಸ್ಟುಂಟು. ವಿಜ್ಞಾನಕ್ಕೆ ಬ್ಲಡ್ ಪ್ರೆಷರ್ ಅಂದರೆ ಏನಂತ ಗೊತ್ತಿಲ್ಲ. ಓಕೆ ಡಾಕ್ಟರ್, ಧನ್ಯವಾದ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಸಂಚಿಕೆಯ ವಿಶೇಷ. ನೋಡಿದ್ರಲ್ಲ, ಬ್ಲಡ್ ಪ್ರೆಷರ್ ಬಗ್ಗೆ ಇವತ್ತು ಡಾಕ್ಟರ್ ಮಾತನಾಡಿದ್ರು. ಬ್ಲಡ್ ಪ್ರೆಷರ್ ಇರುವಂಥವ್ರು ಯಾವ ರೀತಿಯಾದಂಥ ಹೆಲ್ದಿ ಡಯಟನ್ನು ಮಾಡಬೇಕು, ಜೊತೆಗೆ ಮೆಡಿಕೇಷನ್ ಇಲ್ಲದೇ ಯಾವ ರೀತಿ ನೀವು ಬ್ಲಡ್ ಪ್ರೆಷರಿಂದ ಹೊರಗಡೆ ಬರಬಹುದು, ಅಂದರೆ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡಬಹುದು ಅನ್ನೋದ್ರ ಬಗ್ಗೆ ಕೂಡ ಉಪಯುಕ್ತ ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ರು. ಮುಂದಿನ ವಾರ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಮತ್ತೊಂದು ವಿಶೇಷತೆ ಜೊತೆ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.